ಎಲ್ರಿಗೂ ನಮಸ್ಕಾರ. ಭಗವಾನ್ ಶ್ರೀಧರ ಸ್ವಾಮಿಗಳ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಒಂದು ಸಲ ಶ್ರೀಧರರು ಅವರ ಗೆಳೆಯರ ಜೊತೆ ಪುಣೆಯ ಪಶ್ಚಿಮ ಭಾಗದಲ್ಲಿರುವಂತಹ ಒಂದು ಬೆಟ್ಟದಲ್ಲಿ ಪಾರ್ವತಿ ದೇವಿಯ ದೇವಸ್ಥಾನಕ್ಕೆ ಹೋಗ್ತಾರೆ. ಹೀಗೆ ಅವರು ಹೋಗುವಾಗ ಅಲ್ಲಿ ಒಬ್ಬ ಪಾರ್ಸಿ ಪ್ರಜೆ ಚಪ್ಪಲಿ ಹಾಕ್ಕೊಂಡು ದೇವಸ್ಥಾನದ ಒಳಗಡೆ ಇದು ಯಾವ ದೇವರು, ಈ ದೇವರ ಹೆಸರೇನು ಅಂತ ಅವನೊಟ್ಟಿಗೆ ಬಂದಿರುವಂಥ ಲೋಕಲ್ ಗೈಡ್ಗಳು ಯಾರಿರ್ತಾರೆ ಅವ್ರ ಜೊತೆ ಕೇಳ್ತಾ ಇರ್ತಾನೆ. ಇದನ್ನು ನೋಡಿದಂತಹ ಶ್ರೀಧರರು ಒಂದು ಕ್ಷಣ ಕೂಡ ಯೋಚನೆ ಮಾಡೋದಿಲ್ಲ, ಅವನಿಗೆ ಸರಿಯಾಗಿ ಬೈತಾರೆ. ಅವರು ಬೈದದ್ದಕ್ಕೆ ಆ ಪಾರ್ಸಿ ಪ್ರಜೆ ದೇವಸ್ಥಾನದ ಒಳಗಿಂದ ಓಡ್ಕೊಂಡು ಹೊರಗೆ ಬರ್ತಾನೆ. ಶ್ರೀಧರರು ಕೂಡ ಒಟ್ಟಿಗೆ ಬರ್ತಾರೆ. ಬಂದು ಹೊರಗಡೆ ಬಂದಾಗ ಅವನಿಗೆ ತೋರಿಸ್ತಾರೆ. ಸಾಲಾಗಿ ಇಟ್ಟಿರುವಂತಹ ಚಪ್ಪಲಿ ಏನಿತ್ತು ಅದನ್ನು ತೋರಿಸಿ ಆ ಪಾರ್ಸಿಗೆ ಕೇಳ್ತಾರೆ, ಇದು ನಮ್ಮ ಸನಾತನ ಹಿಂದೂ ಧರ್ಮ ಕಲಿಸಿರುವಂಥದ್ದು. ದೇವಸ್ಥಾನದ ಒಳಗಡೆ ಬರುವಾಗ ಚಪ್ಪಲಿಯನ್ನು ಬಿಟ್ಟು ಬರಬೇಕು ಅಂತ ನಮ್ಮ ಹಿಂದೂ ಧರ್ಮ ಹೇಳ್ತದೆ. ಇದು ನಮ್ಮ ಸಂಪ್ರದಾಯ. ನೀವು ಚಪ್ಪಲಿಯನ್ನು ಒಳಗಡೆ ಹಾಕ್ಕೊಂಡು ಬಂದರೆ ನಿಮಗೆ ಯಾರು ಗೌರವ ಕೊಡ್ತಾರೆ? ಮತ್ತು ನಮ್ಮ ಧರ್ಮಕ್ಕೆ ನೀವು ಅಪಮಾನ ಮಾಡೋದಲ್ವಾ ಅಂತ ಶ್ರೀಧರರು ಜೋರಾಗಿ ಹೇಳ್ತಾರೆ. ಮತ್ತು ಅವ್ರ ಜೊತೆ ಬಂದಿರುವಂಥ ಲೋಕಲ್ ಗೈಡ್ ಯಾರಿರ್ತಾರೆ ಅವರಿಗೆ ಕೂಡ ಜೋರಾಗಿ ಬೈತಾರೆ. ಹಣ ಮತ್ತು ಅಧಿಕಾರ ಇದೆ ಅಂತ ಹೇಳಿದರೆ ಎಲ್ರಿಗೂ ಕೂಡ ಒಳಗಡೆ ಬಿಡೋದಾ, ನಿಮಗೆ ಗೊತ್ತಾಗಲಿಲ್ವಾ ಅಂತ ಕೇಳ್ತಾರೆ. ಬಂಧುಗಳೇ, ಈ ಎಲ್ಲ ಘಟನೆ ಆಗಿರೋದು ಯಾವಾಗ ಅಂತ ಹೇಳಿದರೆ ಶ್ರೀಧರ ಸ್ವಾಮಿಗಳು 6ನೇ ತರಗತಿಯಲ್ಲಿ ಓದ್ತಾ ಇರುವಂಥ ಸಂದರ್ಭದಲ್ಲಿ. ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕು, ಯಾವಾಗ ಧರ್ಮಕ್ಕೆ ಗ್ಲಾನಿ ಬರ್ತದೆ, ಧರ್ಮಕ್ಕೆ ಸಂಕಟ ಬರ್ತದೆ, ಅಥವಾ ನಮ್ಮ ಹಿಂದೂ ದೇವತೆಯರ ಅಪಮಾನ ಆಗ್ತದೆ, ಆಗ ನಾವು ಕೂಡ ಅದನ್ನು ಖಂಡಿಸಬೇಕು. ಧರ್ಮ ರಕ್ಷಣೆಯ ಕಾರ್ಯವನ್ನು ನಾವು ಕೂಡ ಮಾಡಬೇಕಾದಂಥ ಅವಶ್ಯಕತೆ ಇದೆ ಬಂಧುಗಳೇ. 6ನೇ ತರಗತಿಯಲ್ಲಿ ಅವರಿಗಿದ್ದಂತಹ ಧರ್ಮಜ್ಞಾನ, ಶ್ರದ್ಧೆ, ಅಭಿಮಾನ ಎಷ್ಟಿತ್ತು ಅಂತ ನಮಗೆ ಇಲ್ಲಿ ಗೊತ್ತಾಗ್ತದೆ ಬಂಧುಗಳೇ. ಇವತ್ತು ನಾವು ಗಮನಿಸ್ಬೋದು, ಹಿಂದೂ ಧರ್ಮ ಇರ್ಬೋದು ಅಥವಾ ನಮ್ಮ ದೇವರು ದೇವತೆಗಳ ಬಗ್ಗೆ, ಸಾಧು ಸಂತರ ಬಗ್ಗೆ ನಿರಂತರವಾಗಿ ಅವಹೇಳನವನ್ನು ಮಾಡ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆ ಸಂಸತ್ನ ಹೊರಗಡೆ ಪಪ್ಪು ಯಾದವ್ ಮತ್ತು ರಾಹುಲ್ ಗಾಂಧಿ ಅವರು ಸೇರಿಕೊಂಡು ಅಯೋಧ್ಯೆಯ ದೇಣಿಗೆ ಕಳ್ಳತನ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಾರೆ. ಅಲ್ಲಿ ಸಾಧು ಸಂತರ ಅಪಮಾನವನ್ನು ಮಾಡ್ತಾರೆ. ಹಾಗೆಯೇ ಬೆಂಗಳೂರಿನ ಕೋರಮಂಗಲದಲ್ಲಿ ಹಿಂದೂ ವಿರೋಧಿ ಕಾಮಿಡಿಯನ್ ಯಾರಿದ್ದಾನೆ, ಕುನಾಲ್ ಕಾಮ್ರಾ, ಇವನ ಒಂದು ಕಾಮಿಡಿ ಶೋ ನಡೀತದೆ. ಇದಕ್ಕೆ ಸರ್ಕಾರವೇ ಭದ್ರತೆಯನ್ನು ಕೂಡ ಒದಗಿಸ್ತದೆ. ಬಂಧುಗಳೇ, ಇಂತಹ ಹಿಂದೂ ವಿರೋಧಿ ಕಾಮಿಡಿಯನ್ಗಳಿಗೆ ಸರ್ಕಾರ ಏನಾದರೂ ಭದ್ರತೆಯನ್ನು ಕೊಡುವಂಥ ಅವಶ್ಯಕತೆ ಇದೆಯಾ ಅಂತ ನಾನು ಕೇಳುವಂಥದ್ದು. ಇಂಥವರಿಗೆಲ್ಲ ಸರ್ಕಾರ ಯಾಕೆ ಮಣೆ ಹಾಕಬೇಕು? ಇವತ್ತು ಹಿಂದೂಗಳಿಗೆ ಅನ್ಯಾಯ ಆದರೆ, ಹಿಂದೂ ಧರ್ಮಕ್ಕೆ ಅನ್ಯಾಯ ಆದರೆ, ನಮ್ಮ ದೇವರು ದೇವತೆಗಳ ಅವಮಾನ ಆದರೆ, ಸಾಧು ಸಂತರ ಅವಮಾನ ಆದರೆ ಅದರ ಬಗ್ಗೆ ಮಾತನಾಡೋರು ತುಂಬ ಕಡಿಮೆ ಬಂಧುಗಳೇ. ಆದರೆ ಇಲ್ಲಿ ನಾವು ಒಂದು ಗಮನಿಸಬೇಕು, ಎಲ್ಲಿಯಾದರೂ ಪಪ್ಪು ಯಾದವ್ ಮತ್ತು ರಾಹುಲ್ ಗಾಂಧಿ ಯಾವುದಾದ್ರೂ ಇತರ ಧರ್ಮಗುರುಗಳನ್ನು ಅಥವಾ ಯಾರನ್ನಾದರೂ ಅವಮಾನ ಮಾಡ್ತಿದ್ರೆ ಅವರು ಖಂಡಿತವಾಗಿಯೂ ಮನೆಗೆ ಹೋಗ್ತಿರ್ಲಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ಇವತ್ತು ಹಿಂದೂ ಧರ್ಮ ಇರ್ಬೋದು, ಸಾಧು ಸಂತರ ಅವಮಾನ ಸರ್ವೇ ಸಾಮಾನ್ಯವಾಗಿದೆ. ಇವತ್ತು ನಾವು ಭಗವಾನ್ ಶ್ರೀಧರರ ಈ ಪ್ರಸಂಗ ನಮಗೆಲ್ಲರಿಗೂ ಕೂಡ ಆದರ್ಶವಾಗಿದೆ. ಹಾಗೆಯೇ ನಾವು ಕೂಡ ಹಿಂದೂ ಧರ್ಮಕ್ಕೆ ಅನ್ಯಾಯ ಆದಾಗ, ನಮ್ಮ ದೇವರು ದೇವತೆಗಳ ಅಪಮಾನವಾದಾಗ, ಸಾಧು ಸಂತರ ಅಪಮಾನವಾದಾಗ ನಾವು ಧ್ವನಿ ಎತ್ತುವಂಥ ಒಂದು ಸಮಯ ಬಂದಿದೆ ಮತ್ತು ನಾವು ಖಂಡಿತವಾಗಿಯೂ ಅದನ್ನು ವಿರೋಧಿಸಲೇಬೇಕು ಬಂಧುಗಳೇ. ಹೀಗೆ ನಾವು ಧರ್ಮ ಯೋಧರಾದಾಗ ಮಾತ್ರ ನಮ್ಮ ಧರ್ಮದ ಮೇಲಾಗುವಂತಹ ಅನ್ಯಾಯ ಇರ್ಬೋದು, ಹಿಂದೂ ದೇವತೆಗಳ ಅಪಮಾನ ಇರ್ಬೋದು, ಹಾಗೂ ಸಾಧು ಸಂತರ ಮೇಲೆ ಆಗುವಂಥ ಅಪಮಾನಗಳು ತಡೆಗಟ್ಟಲಿಕ್ಕೆ ಸಾಧ್ಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಕೂಡ ತಿಳಿಸ್ಬೋದು. ನಮಸ್ಕಾರ.